ನರೇಂದ್ರ ಮೋದಿ ಜನರಿಂದ ಆದ ನಾಯಕ. ದೇಶದಲ್ಲಿ ಒಂದು ಸಂಚಲನ ತಂದವರು. ಮೋದಿ ಅವರ ಬಳಿಕ ಯೋಗಿ ಆದಿತ್ಯನಾಥ ಪ್ರಧಾನಮಂತ್ರಿ ಆಗಬೇಕು ಅಂತ ಜನ ಬಯಸಿದ್ದಾರೆ. ಹಾಗೆಯೇ ರಾಜ್ಯದ ಜನರಲ್ಲಿ ಯತ್ನಾಳ್ ಸಿಎಂ ಆಗಬೇಕು ಎನ್ನುವುದಿದೆ. ಇಲ್ಲವಾದರೆ ನಂದು ಜೆಸಿಬಿ ಪಾರ್ಟಿ ರೆಡಿ ಇದೆ. ಮುಂದಿನ ಚುನಾವಣೆಯೊಳಗೆ ಹೈಕಮಾಂಡ್ ಕರೆಯದಿದ್ದರೆ ನಂದು ಜೆಸಿಬಿ ಪಾರ್ಟಿ ರೆಡಿ ಇದೆ ಅಂತ ಯತ್ನಾಳ್ ಭರವಸೆಯ ಮಾತುಗಳನ್ನ ಆಡಿದ್ದಾರೆ. ಕರ್ನಾಟಕದಲ್ಲಿಯೂ ಈಗ ಒಂದು ಹೊಸ ನಿರೀಕ್ಷೆ ಮೂಡಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಸಿಎಂ ಆದ್ರೆ ಹೇಗಿರುತ್ತೆ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಯತ್ನಾಳ್ ಅವರ ಹೊಸ ಪಕ್ಷ ರಾಜ್ಯ ರಾಜಕೀಯದಲ್ಲಿ ಚರ್ಚೆಯ ಕೇಂದ್ರವಾಗ್ತಿದೆ. ಯತ್ನಾಳ್ ಅವರನ್ನು ಜನ ಯೋಗಿ ಆದಿತ್ಯನಾಥ ಅವರಿಗೆ ಹೋಲಿಕೆ ಮಾಡ್ತಿದ್ದಾರೆ. ಯತ್ನಾಳ್ ಯೋಗಿ ಮಾದರಿಯ ಆಡಳಿತ ನೀಡ್ತಾರೆ ಎನ್ನುವ ನಿರೀಕ್ಷೆ ಕೂಡ ಒಂದು ವರ್ಗದಲ್ಲಿ ಮೂಡಿದೆ. ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ನಾನು ಹೊಸ ಪಕ್ಷ ಕಟ್ತೇನೆ ಅಂತ ಜೆಸಿಬಿ ಪಾರ್ಟಿ ಘೋಷಣೆಯನ್ನ ಮಾಡಿ ಯತ್ನಾಳ್ ಈಗಾಗಲೇ ಸವಾಲ್ ಹಾಕಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಬಗ್ಗೆಯೂ ಯತ್ನಾಳ್ ನೀಡಿರುವ ಸ್ಫೋಟಕ ಹೇಳಿಕೆ ಕೂಡ ರಾಜ್ಯ ರಾಜಕೀಯಕ್ಕೆ ಹೊಸ ತಿರುವು ನೀಡಿದೆ. ಡಿಕೆಶಿ ಅಥವಾ ಸತೀಶ್ ಜಾರಕಿಹೊಳಿ ಇಬ್ಬರು ಸಿಎಂ ಆಗಲ್ಲ, ಬ್ಲಾಕ್ ಹಾರ್ಸ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆಯವರೇ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಯತ್ನಾಳ್ ಭವಿಷ್ಯವನ್ನ ನುಡಿದಿದ್ದಾರೆ. ಬೆಳಗಾವಿಯಲ್ಲಿ ಕನೇರಿ ಮಠದ ಸ್ವಾಮೀಜಿಯ ಬೆಂಬಲದ ಸಭೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಯತ್ನಾಳ್, ಕಾಂಗ್ರೆಸ್ ಹೈಕಮಾಂಡ್ ತಲೆಯಲ್ಲಿರುವ ಹೆಸರು ಈಗಿನ ಚರ್ಚೆಯಲ್ಲಿರುವವರಲ್ಲ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಇಬ್ಬರು ಸಿಎಂ ಆಗಲ್ಲ. ರಾಜ್ಯದ ಸಾರಥ್ಯ ಬ್ಲಾಕ್ ಹಾರ್ಸ್ ಕೈಗೆ ಸಿಗಲಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರೇ ಮುಂದಿನ ಸಿಎಂ ಆಗಲಿದ್ದಾರೆ. ಖರ್ಗೆ ಅವರು ಒಮ್ಮೆ ಸಿಎಂ ಆಗಬೇಕು ಎಂಬ ಕನಸು ಕಾಯ್ತಿದ್ದಾರೆ. ಅದೀಗ ನನಸಾಗಲಿದೆ ಅಂತ ಯತ್ನಾಳ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಸಲಿಗೆ ಮಲ್ಲಿಕಾರ್ಜುನ್ ಖರ್ಗೆಯವರ ಹೆಸರು ಸಿಎಂ ರೇಸ್ನಲ್ಲಿ ಹಿಂದಿನಿಂದಲೂ ಕೇಳಿ ಬರ್ತಿತ್ತು. ಅವರ ಹೆಸರನ್ನ ಅಂತಿಮಗೊಳಿಸಿದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೆ ಎನ್ನಲಾಗ್ತಿರುವ ಯಾವ ಬಣವೂ ತಕರಾರು ಎತ್ತುವುದಿಲ್ಲ ಎನ್ನುವ ಮಾತು ಚಾಲ್ತಿಯಲ್ಲಿತ್ತು. ಈಗ ಅದಕ್ಕೆ ಪೂರಕ ಎನ್ನುವಂತೆ ಯತ್ನಾಳ್ ಕೂಡ ಅವರ ಹೆಸರನ್ನೇ ಉಲ್ಲೇಖಿಸಿದ್ದಾರೆ. ಆದರೆ ವಯಸ್ಸಿನ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಹುದ್ದೆ ಒಲ್ಲೆ ಎಂತಿದ್ದಾರೆ ಎನ್ನುವ ಮಾತುಗಳು ಕಾಂಗ್ರೆಸ್ ಪಡಶಾಲೆಯಲ್ಲಿ ಕೇಳಿ ಬರ್ತಿತ್ತು. ಇವರನ್ನ ಹೊರತುಪಡಿಸಿ ಖರ್ಗೆ ಸಿಎಂ ಆದ್ರೆ ಯಾರು ತಕರಾರು ಎತ್ತೋದಿಲ್ಲ. ಆದ್ರೆ ಬೇರೆ ಹೆಸರು ಕೇಳಿ ಬಂದ್ರೆ ಬಣಗಳ ನಡುವೆ ಗುದ್ದಾಟ ಶುರುವಾಗಲಿದೆ ಅನ್ನೋದು ಯತ್ನಾಳ್ ಮಾತಾಗಿದೆ. ರಾಜ್ಯ ರಾಜಕೀಯದಲ್ಲಿ ಈಗ ನವೆಂಬರ್ ಕ್ರಾಂತಿ ಅನ್ನೋ ಪದ ಜೋರಾಗಿ ಕೇಳಿ ಬರ್ತಿದೆ. ಬಿಹಾರ ವಿಧಾನಸಭಾ ಚುನಾವಣೆ ಮುಗಿದ ಬಳಿಕ ಕರ್ನಾಟಕದಲ್ಲೂ ಮಹತ್ವದ ಬದಲಾವಣೆ ಖಚಿತ ಎನ್ನುವ ವಾತಾವರಣ ನಿರ್ಮಾಣವಾಗಿದೆ. ಕಾಂಗ್ರೆಸ್ನ ಒಳಗಿನ ಬಣ ರಾಜಕೀಯ ನಾಯಕತ್ವ ಬದಲಾವಣೆ ಕುರಿತು ಕುತೂಹಲ ಮತ್ತು ಸರ್ಕಾರದ ಕಸರತ್ತು ಇವೆಲ್ಲಕ್ಕೂ ಈ ಹೇಳಿಕೆ ಹೊಸ ತಿರುವು ನೀಡಿದೆ. ವಿಜಯಪುರದ ಶಾಸಕ ಹಾಗೂ ಮಾಜಿ ಬಿಜೆಪಿ ನಾಯಕರಾದ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧವೂ ಕಿಡಿಕಾರಿದ್ದಾರೆ. ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ನಾನು ಹೊಸ ಪಕ್ಷ ಕಟ್ತೇನೆ. ಜೆಸಿಬಿ ಪಾರ್ಟಿ, ಜೆ ಅಂದ್ರೆ ಜೆಡಿಎಸ್ನಲ್ಲಿ ನೊಂದವರು, ಸಿ ಅಂದ್ರೆ ಕಾಂಗ್ರೆಸ್ನಲ್ಲಿ ನೊಂದವರು, ಬಿ ಅಂದ್ರೆ ಬಿಜೆಪಿಯಲ್ಲಿ ನೊಂದವರು ನಮ್ಮ ಪಕ್ಷ ಸೇರ್ತಾರೆ. ಈಗಲೇ 50ಕ್ಕೂ ಹೆಚ್ಚು ಶಾಸಕರ ಬೆಂಬಲ ನನಗಿದೆ. ಕೆಲ ಸಂಸದರು ನನ್ನೊಂದಿಗಿದ್ದಾರೆ. ವಿಜೇಂದ್ರ ಅಧ್ಯಕ್ಷರಾದ ದಿನದಂದೇ ಜೆಸಿಬಿ ಪಾರ್ಟಿ ಆಕ್ಟಿವ್ ಆಗುತ್ತದೆ ಅಂತ ಘೋಷಿಸಿದ್ದಾರೆ. ಯತ್ನಾಳ್ ಅವರು ತಮ್ಮ ಪಕ್ಷದ ಧ್ಯೇಯನ್ನ ಹಿಂದುತ್ವದ ಆಧಾರದಲ್ಲೇ ಕಟ್ಟಿಕೊಳ್ಳುವುದಾಗಿ ಘೋಷಿಸಿದ್ದು, ಜನರು ನನ್ನಲ್ಲಿ ಆಶಾಭಾವನೆ ಇಟ್ಕೊಂಡಿದ್ದಾರೆ. ಮೋದಿ ಜನನಾಯಕನಾದಂತೆಯೇ ನಾನು ಜನನಿರ್ದೇಶನದಿಂದ ಬಂದ ಆಡಳಿತ ನೀಡುತ್ತೇನೆ. ಮುಂದಿನ ಚುನಾವಣೆಗೂ ಮುನ್ನ ನನ್ನ ಜೆಸಿಬಿ ಪಾರ್ಟಿ ಸಜ್ಜಾಗಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಯತ್ನಾಳ್ ಅವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಮೂಡಿಸಿದ್ದು, ಕಾಂಗ್ರೆಸ್ನಲ್ಲಿ ಹೊತ್ತಿ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗಲಿದ್ದಾರೆಯೇ ಎನ್ನುವ ಪ್ರಶ್ನೆಯ ಜೊತೆಗೆ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯತ್ನಾಳ್ ತಮ್ಮ ಜೆಸಿಬಿ ಶಕ್ತಿಯೊಂದಿಗೆ ಹೊಸ ಕ್ರಾಂತಿ ಎಬ್ಬಿಸಲಿದ್ದಾರೆಯೇ ಎಂಬ ಪ್ರಶ್ನೆ ಕೂಡ ಕರ್ನಾಟಕ ರಾಜಕೀಯದ ಹಾಟ್ ಟಾಪಿಕ್ ಆಗಿವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.